ನನ್ನೆಲ್ಲ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ಕರ್ನಾಟಕ ಸ್ಟಂಪ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೇನ್ ಮಾಡ್ತಿದ್ದೀವಪ್ಪ ಅಂತಂದ್ರೆ ಪ್ರತಿದಿನ ಮಾಡ್ತಾ ಇರೋ ಹಾಗೆ ಕ್ಲಾಸ್ ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ಕೆಲವೊಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಫ್ರಾಕ್ಷನ್ಸ್ ಅಂತ ಹೇಳಿ. ಫ್ರಾಕ್ಷನ್ಸ್ ಯಾವ ಫಾರ್ಮಲ್ ಇರ್ತೈತ್ರಿ? ಫ್ರಾಕ್ಷನ್ ಈಸ್ ದ ಪಾರ್ಟ್ ಆಫ್ ದಿ ಹೋಲ್ ಅಂತ. ಪಾರ್ಟ್ ಆಫ್ ದ ಹೋಲ್ ಅಂತ. ಓಕೆ, ಫ್ರಾಕ್ಷನ್ ಈಸ್ ದ ಪಾರ್ಟ್ ಆಫ್ ದಿ ಹೋಲ್ ಅಂತ. ಇವಾಗ ಏನಪ್ಪಾ ಅಂದ್ರೆ ಯಾವ್ದೇ ಒಂದು ಪಾರ್ಟ್ ಇದೆಯಪ್ಪ ಅಂತಂದ್ರೆ ಅದರಲ್ಲಿ ಒಂದಿಷ್ಟು ಭಾಗದ ಬಗ್ಗೆ ಮಾತಾಡಕತ್ತೀವಿ ಅಂತ. ಫ್ರಾಕ್ಷನ್ ಅಂತಂದ್ರೆ ಇವಾಗ ನೋಡಿ, ಸಪೋಸ್ ಒಂದ್ ಸರ್ಕಲ್ ಇದೆ. ಓಕೆನಾ? ಈ ಸರ್ಕಲ್ ಅಲ್ಲಿ ಎಷ್ಟು ಪಾರ್ಟ್ಸ್ ಮಾಡ್ತೀರಾ ಅಂತ. ಈ ತರ ಎಷ್ಟೈತ್ರಿ? ಟೋಟಲ್ ಎಷ್ಟೈತ್ರಿ? ಇದು ಒನ್ ಇತ್ತು. ಟೋಟಲ್ ಒಂದ್ ಸರ್ಕಲ್ ಇತ್ತು. ಅದ್ರಲ್ಲಿ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ 6 ಪಾರ್ಟ್ ಮಾಡ್ತಾ ಇದೀವಿ ಅಂತ. ಇದು ಏನ್ ತಿಳಿಸ್ತೈತಪ್ಪ ಅಂತಂದ್ರೆ ನಮ್ದು ಫ್ರಾಕ್ಷನ್ ಬಗ್ಗೆ ತಿಳಿಸ್ತೈತ್ರಿ. ಫ್ರಾಕ್ಷನ್ ಬಗ್ಗೆ ತಿಳಿಸ್ತೈತಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮೇನ್ ಕಾನ್ಸೆಪ್ಟ್ ಇಲ್ಲಿ ವಿಚ್ ಒನ್ ಇಸ್ ದ ಲಾರ್ಜೆಸ್ಟ್ ಅಂತ ಕೇಳ್ತಾನ. ಕ್ವಶನ್ ಏನ್ ಕೇಳ್ತಾನ್ರಿ? ಇದ್ರೊಳಗಡೆ ಯಾವ್ದು ಲಾರ್ಜೆಸ್ಟ್ ಅಂತ ಕೇಳ್ತಾನ. 6/7, ನೆಕ್ಸ್ಟ್ 5/11 ಅಂತ ಹೇಳ್ತಾನ. ಇವಾಗ ಲಾರ್ಜೆಸ್ಟ್ ಯಾವ್ದತ್ತಂದ್ರೆ ನಾವ್ ಏನ್ ನೋಡಕೋತೇನ್ರಿ? ಆರಾಮ್ಸೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬಿಡ್ಬೇಕ್ರಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ ಎಷ್ಟಾಗುತ್ತೆ ನೋಡ್ರಿ ಇಲ್ಲಿ ನೋಡ್ರಿ. 6x11 ಮತ್ತೆ ಇದು 5x7 ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗ್ತದ್ರಿ? 66 ಆಗುತ್ತೆ. ಇದು 35 ಆಗುತ್ತ. ಇಲ್ಲಿ ಯಾವ್ದು ದೊಡ್ಡದು ಅನ್ಸತ್ರಿ ನಮಗೆ? ಇದು ದೊಡ್ಡ ಅನ್ಸತ್ತಿ. ಹಂಗಂದ್ರೆ ಏನಾಗಿತ್ತಪ್ಪ ಅಂತಂದ್ರ 6/7 ಇಸ್ ದ ಲಾರ್ಜೆಸ್ಟ್ ಆಗಿರ್ತೈತಿ. ಇದು ಏನಾಗಿರ್ತೈತಿ? ನಮ್ದು ದೊಡ್ಡದು ಫ್ರಾಕ್ಷನ್ ಆಗಿರ್ತೈತಿ. ತಿಳಿತ್ರಿ? ಇದು ಅಂಡರ್ಸ್ಟ್ಯಾಂಡ್ ಆಯ್ತ್ರಿ? ಹಂಗೆ ಏನಪ್ಪಾ ಅಂತಂದ್ರೆ ಇದನ್ನ ಕೊಟ್ರೆ ಏನ್ ಹೇಳ್ಬೋದಪ್ಪ ಅಂತಂದ್ರ 8/12, ನೆಕ್ಸ್ಟ್ 9/13 ಅಂತ. ಇದ್ರದ್ದು ಆನ್ಸರ್ ಏನ್ ಹೇಳ್ಬೋದಪ್ಪ ಅಂತಂದ್ರೆ ನೆಕ್ಸ್ಟ್ ಇವೆರಡನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 8x30, ನೆಕ್ಸ್ಟ್ 12x9. 13 ಎಷ್ಟಾಗ್ತೈತ್ರಿ? 104 ಆಗುತ್ತಾ. ಇದು 12 108 ಆಗುತ್ತಾ. ಯಾವ್ದು ದೊಡ್ಡದು ಕಾಣಿಸ್ತೈತ್ರಿ? ಇದು ದೊಡ್ಡದೈತಿ. ಹಂಗಂದ್ರೆ ಏನಾಗುತ್ತೆ? 9/13 ಇಸ್ ದ ಲಾರ್ಜೆಸ್ಟ್ ಆಗ್ತೈತಿ. ಓಕೆನಾ? ಇದು ಗೊತ್ತಾಯ್ತ್ರಿ? ಇದು ಗೊತ್ತಾಯ್ತ್ರಿ? ಹಂಗಂದ್ರೆ ನೆಕ್ಸ್ಟ್ ನೋಡಮ್ಮ. ಇದು ಇಲ್ಲಿ ಚೂಸ್ ದ ವಿಚ್ ಸೈನ್ ಈಸ್ ಯೂಸ್ ಅಂತ. ಇಲ್ಲಿ ಯಾವ ಸೈನ್ ಅನ್ನ ನೀವು ಯೂಸ್ ಮಾಡ್ತೀರಿ ಅಂತ ಕ್ವಶನ್ ಕೇಳ್ತಾನ. ಇಲ್ಲಿ ಯಾವ ಸೈನ್ ಅನ್ನ ಯೂಸ್ ಮಾಡ್ತೀರಿ ಅಂತ. ಇಲ್ಲಿ ನೋಡಿ, ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಬಾಯಿ ಯಾವ್ದು ಸೈಡ್ ಅಂದ್ರೆ ಈಗ ಇದು ಓಪನ್ ಯಾಕಡೆ ಇರ್ತೈತಿ ನೋಡ್ರಿ. ಇದು ಯಾವ್ದು ಓಪನ್ ಇರ್ತೈತಿ ನೋಡ್ರಿ, ಅದೇನಪ್ಪಾ ಅಂತಂದ್ರ ಇದು ಯಾವ್ದು ಓಪನ್ ಇರ್ತೈತಿ ನೋಡ್ರಿ, ಅದು ಏನಪ್ಪಾ ಅಂದ್ರ ಲಾರ್ಜರ್ ಅಂದಂಗ. ಇದು ಏನ್ರಿ? ಇದು ಸ್ಮಾಲರ್ ಅಂದಂಗ. ಓಕೆನಾ? ಇದು ಗೊತ್ತಾಗ್ತೈತ್ರಿ? ಇದು ಎಕಡೆ ಓಪನ್ ಐತಿ ನೋಡ್ರಿ, ಇದು ಲಾರ್ಜರ್ ಅಂದಂಗ. ಲಾರ್ಜರ್ ಇದ್ರಿ, ಇದು ಲಾರ್ಜೆಸ್ಟ್ ಅಂದಂಗ. ಅಂದ್ರೆ ಇದು ಸ್ಮಾಲರ್ ಅಂದಂಗ. ಸ್ಮಾಲರ್. ಓಕೆನಾ? ಇದು ಇಂಡಿಕೇಟ್ ಮಾಡ್ತೈತಿ ಈ ತರ. ಸಪೋಸ್ ಹಿಂಗ್ ಬರಂದಪ್ಪ ಅಂತಂದ್ರೆ ಇದು ಲಾರ್ಜೆಸ್ಟ್ ರೀ. ಅವಾಗ ಅಂದ್ರೆ ಓಪನ್ ಯಾವ ಸೈಡ್ ಐತಿ ನೋಡ್ರಿ, ಇದು ಲಾರ್ಜೆಸ್ಟ್. ಇಲ್ಲಿ ಎಂಡ್ ಬಂದು ಕೂಡ ಅದು ಏನಾಗಿರ್ತೈತ್ರಿ? ಅದು ಸ್ಮಾಲೆಸ್ಟ್ ಆಗಿರ್ತೈತಿ. ಸ್ಮಾಲೆಸ್ಟ್ ಆಗಿರ್ತೈತಿ. ಓಕೆನಾ? ಇವಾಗ ನೋಡಿ, ಇಲ್ಲಿ ಯಾವ್ದು ಹಾಕ್ತೀರಾ ನೀವು? ಕಮೆಂಟ್ ಯಾವ್ದು ಮಾಡ್ತೀರಾ? ಇದು ಆನ್ಸರು ಈ ನೋಡಿ 4/7 ಇದೆ. ಇಲ್ಲಿ 5/12 ಐತಿ. ಓಕೆನಾ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟಾಗತ್ರಿ? ಇದು 12 48 ಆಗುತ್ತಾ. 7 35 ಆಗುತ್ತಾ. ದೊಡ್ಡದು ಯಾವ್ದ್ರಿ ಇದ್ರಾಗ? ಇದು ಆಗುತ್ತಾ. ಹಂಗಂದ್ರೆ ಯಾವ ಸೈನ್ ಯೂಸ್ ಮಾಡ್ತೇವಪ್ಪ ಅಂತಂದ್ರ ಈ ಕಡೆ ಯಾಕಡೆ ಓಪನ್ ಇದೆ ನೋಡ್ರಿ, ಅದು ದೊಡ್ಡದಂದಂಗ. ಅರ್ಥ ಆಯ್ತ್ರಿ? ಇದು ಅರ್ಥ ಆಯ್ತ್ರಿ? ಹಂಗಂದ್ರೆ ಏನ್ ಮಾಡ್ರಿ, ಇದ್ರದ್ದು ಕಮೆಂಟ್ ಸೆಕ್ಷನ್ ಒಳಗಡೆ ಆನ್ಸರ್ ಹಾಕ್ರಿ. ಸೈನ್ ಯಾವ ಸೈಡ್ ಬರುತ್ತಾ. ಓಕೆನಾ? ವಿಚ್ ಒನ್ ಇಸ್ ದ ಲಾರ್ಜೆಸ್ಟ್ ಅಂಡ್ ಸ್ಮಾಲೆಸ್ಟ್ ಅಂತ ಕೇಳ್ತಾನ್ರಿ ಇಲ್ಲಿ. ಇಲ್ಲಿ ಏನಪ್ಪಾ ಅಂತಂದ್ರ ಇಲ್ಲಿ ನೋಡಿ 15/16 ಅಂತ ಐತಿ. ನೆಕ್ಸ್ಟ್ 19/20 ಅಂತ ಐತಿ. ಓಕೆನಾ? ನೆಕ್ಸ್ಟ್ 34/35 ಅಂತ ಐತಿ. ನೆಕ್ಸ್ಟ್ 45/46 ಅಂತಿದೆ. ಓಕೆನಾ? ಇಲ್ಲಿ ಏನಪ್ಪಾ ಅಂತಂದ್ರೆ ಡಿಫ್ರೆನ್ಸ್ ಎಷ್ಟೈತ್ರಿ? 1 ಐತಿ. ಡಿಫ್ರೆನ್ಸ್ ನೋಡ್ಕೋಬೇಕ್ರಿ. 1 ಐತಿ. ಇಲ್ಲಿ ಡಿಫ್ರೆನ್ಸ್ 1 ಐತಿ. 1 ಐತಿ. 1 ಐತಿ. ಓಕೆನಾ? ಈ ಡಿಫ್ರೆನ್ಸ್ ಸೇಮ್ ಇದ್ದಾಗ ಏನಾಗುತ್ತೆ ಗೊತ್ತೇನ್ರಿ? ಡಿಫ್ರೆನ್ಸ್ ಸೇಮ್ ಇದ್ದಾಗ ಅವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ನ್ಯೂಮರೇಟರ್ ಒಳಗಡೆ ಯಾವ್ದು ದೊಡ್ಡದೈತಿ ನೋಡ್ರಿ. ನ್ಯೂಮರೇಟರ್ ಒಳಗಡೆ ನ್ಯೂಮರೇಟರ್ ಯಾವ್ದು ದೊಡ್ಡದೈತ್ರಿ? ಇಲ್ಲಿ ನ್ಯೂಮರೇಟರ್ 45 ದೊಡ್ಡದೈತಿ. 45. ಹಂಗಂದ್ರೆ ಏನಾಗತ್ತಪ್ಪ ಅಂತಂದ್ರೆ ಇದೇ ಲಾರ್ಜೆಸ್ಟ್ ಆಗಿರ್ತೈತಿ. ಓಕೆನಾ? ನ್ಯೂಮರೇಟರ್ ಒಳಗಡೆ ಯಾವ್ದು ಲಾರ್ಜೆಸ್ಟ್ ಇದೆ ನೋಡಿ, ಅದೇ ಲಾರ್ಜೆಸ್ಟ್ ರೀ. ಡಿನಾಮಿನೇಟರ್ ಅಂದ್ರೆ ಇಲ್ಲಿ ನೋಡಿ, ಇದು ಸ್ಮಾಲೆಸ್ಟ್ ಐತ್ರಿ. ಸ್ಮಾಲೆಸ್ಟ್ ಅಂದ್ರೆ ಏನಾಗಿರ್ತೈತಿ? ಇದೇ ಸ್ಮಾಲೆಸ್ಟ್ ಆಗಿರ್ತೈತಿ. ಯಾವಾಗ್ರಿ ಇದು? ಆಲ್ ಡಿಫ್ರೆನ್ಸಸ್ ಆರ್ ಸೇಮ್ ಇದ್ದಾಗ. ಆಲ್ ಡಿಫ್ರೆನ್ಸಸ್ ಆರ್ ಸೇಮ್ ಇದ್ದಾಗ. ಗೊತ್ತಾಯ್ತ್ರಿ? ಇದು ಗೊತ್ತಾಯ್ತ್ರಿ? ಇದು
ಅಂದ್ರೆ ನ್ಯೂಮರೇಟರ್ ಒಳಗಡೆ ಯಾವ್ದು ದೊಡ್ಡದೈತಿ ನೋಡಿ ಅದೇ ದೊಡ್ಡದು, ಯಾವ ಸಣ್ಣದೈತಿ ನೋಡ್ರಿ ಅದೇ ಸಣ್ಣದಾಗಿರ್ತೈತಿ. ಓಕೆನಾ. ನೆಕ್ಸ್ಟ್ ನೋಡಿ ಹಂಗಂದ್ರೆ ಇಲ್ಲಿ ನೋಡಿ 25/24/25 ಆಗೈತಿ. ಡಿಫ್ರೆನ್ಸ್ ಎಷ್ಟೈತ್ರಿ ಇದು 1 ಐತಿ. ಇದ್ರದ್ದು ಡಿಫ್ರೆನ್ಸ್ 1 ಐತಿ. 1 ಐತಿ, ಇದ್ರದ್ದು 1 ಐತಿ. ಲಾರ್ಜೆಸ್ಟ್ ಯಾವ್ದ್ರಿ ಹಂಗಂದ್ರ ಇದ್ರಾಗ? ಲಾರ್ಜೆಸ್ಟ್ ಯಾವ್ದ್ರಿ ಇದ್ರಾಗ? 59/60 ಆಗ್ತೈತಿ. ಯಾಕಂದ್ರ ನ್ಯೂಮರೇಟರ್ ಒಳಗಡೆ ಇದೇ ದೊಡ್ಡದೈತಿ ನೋಡ್ರಿ. ಇಲ್ಲಿ ಎಲ್ಲಾ ಕಂಪ್ಯಾರಿಸನ್ ಮಾಡಿದ್ರ ಸ್ಮಾಲೆಸ್ಟ್ ಯಾವ್ದು ಆಗ್ತೈತ್ರಿ ಹಂಗಂದ್ರ? ಸ್ಮಾಲೆಸ್ಟ್ 24/25 ಆಗ್ತೈತಿ. 25 ಆಗ್ತೈತಿ. ಓಕೆನಾ. ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ವಿಚ್ ಒನ್ ಈಸ್ ದ ಲಾರ್ಜೆಸ್ಟ್ ಅಂಡ್ ಸ್ಮಾಲೆಸ್ಟ್ ಅಂತ ಕೇಳಾಕತ್ತಾನ. ಇಲ್ಲಿ ನೋಡಿ 16/15, ನೆಕ್ಸ್ಟ್ 20/19, ನೆಕ್ಸ್ಟ್ 47/46, 35/34 ಐತಿ. ಇಲ್ಲಿ ನೋಡ್ರಿ ಅದ್ರ ಉಲ್ಟಾ ಐತ್ರಿ ಇದು. ಅದ್ರ ಉಲ್ಟಾ ಐತಿ. ಇದ್ರದ್ದು ಡಿಫ್ರೆನ್ಸ್ ಸೇಮ್ ಒಂದೇ ಐತ್ರಿ. ಬಟ್ ಏನಾಗ್ತೈತಪ್ಪ ಅಂತಂದ್ರ ಇಲ್ಲಿ ಫ್ರಾಕ್ಷನ್ಸ್ ಬೇರೆ ಬೇರೆ ಅದ ನೋಡ್ರಿ. ಇಲ್ಲಿ ಅಂದ್ರ ಇದಕ್ಕೆ ಇಂಪ್ರಾಪರ್ ಫ್ರಾಕ್ಷನ್ ಅಂತಾರೆ. ಇಂಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಂಪ್ರಾಪರ್ ಫ್ರಾಕ್ಷನ್ ಅಂತಂದ್ರೆ ನ್ಯೂಮರೇಟರ್ ಸ್ಮಾಲೆಸ್ಟ್ ಇರ್ತೈತ್ರಿ. ಅದಕ್ರಿ ಡಿನಾಮಿನೇಟರ್ ಕಂಪ್ಯಾರಿಸನ್ ಮಾಡಿದ್ರ. ವೇಟ್ ಮಿಸ್ ಆಯ್ತು. ಅಂದ್ರೆ ಯಾವ್ದ್ರಿ ಇದು ಇಂಪ್ರಾಪರ್ ಅಂತಂದ್ರೆ ನ್ಯೂಮರೇಟರ್ ಏನಾಗಿರ್ತೈತಿ? ನ್ಯೂಮರೇಟರ್ ಗ್ರೇಟರ್ ದೆನ್ ಡಿನಾಮಿನೇಟರ್ ಆಗಿರ್ತೈತಿ. ಇದಕ್ ನಾವ್ ಏನ್ ಹೇಳ್ತೇವಪ್ಪ ಅಂತಂದ್ರೆ ಇಂಪ್ರಾಪರ್ ಫ್ರಾಕ್ಷನ್ ಅಂತೀವಿ. ಇಂಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ ವಿಷಮ ಭಿನ್ನ ರಾಶಿ ಅಂತ. ಓಕೆನಾ. ಈ ರೀತಿಯಾಗಿದ್ದಾಗ ಏನಾಗ್ತದ್ರಿ? ವ್ಯತ್ಯಾಸ ಒಂದ್ ಐತಿ. ಬಟ್ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ನ್ಯೂಮರೇಟರ್ ಒಳಗಡೆ ಯಾವ್ದು ದೊಡ್ಡದಿದೆ ನೋಡ್ರಿ ಅದು ಸಣ್ಣದಾಗ್ತೈತಿ. ಇದು ಏನಾಗ್ತೈತ್ರಿ ಅವಾಗ ಸ್ಮಾಲೆಸ್ಟ್ ಆಗ್ತೈತಿ. ಅದ್ರ ಉಲ್ಟಾ ರೀ ಇದು ದೊಡ್ಡದು. ಇಲ್ಲಿ ಯಾವ ಸಣ್ಣದೈತಿ ನೋಡ್ರಿ ಇದು ನ್ಯೂಮರೇಟರ್ ಒಳಗಡೆ ಅದು ಏನಾಗಿರ್ತೈತ್ರಿ ಇಲ್ರಿ ಲಾರ್ಜೆಸ್ಟ್ ಆಗಿರ್ತೈತಿ. ಗೊತ್ತಾಯ್ತ್ರಿ ಇದು ಗೊತ್ತಾಯ್ತ್ರಿ. ಹಂಗಂದ್ರೆ ಕಮೆಂಟ್ ಸೆಕ್ಷನ್ ಒಳಗಡೆ ಏನ್ ಮಾಡ್ರಿ ಇದ್ರದ್ ಆನ್ಸರ್ನ ಕಮೆಂಟ್ ಮಾಡ್ರಿ. ಯಾವ್ದು ಇದ್ರೊಳಗಡೆ ಯಾವ್ದು ಲಾರ್ಜೆಸ್ಟ್ ಆಗುತ್ತಾ ಮತ್ತ ಸ್ಮಾಲೆಸ್ಟ್ ಆಗುತ್ತಂತ. ಓಕೆನಾ. ಇದು ಗೊತ್ತಾಯ್ತ್ರಿ. ವ್ಯತ್ಯಾಸ ಎಷ್ಟೈತ್ರಿ? ಒಂದೈತ್ರಿ. ನೋಡ್ರಿ ವ್ಯತ್ಯಾಸ ಒಂದೈತಿ. ಆದ್ರೆ ಏನಾಗ್ತೈತ್ರಿ ಇದು ಉಲ್ಟಾ ಆಗ್ತೈತಿ. ಇಲ್ಲಿ ನೋಡ್ರಿ 5/6, 9/10, ನೆಕ್ಸ್ಟ್ 27/20, ನೆಕ್ಸ್ಟ್ 14/15. ಓಕೆನಾ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರ ವಿಚ್ ಒನ್ ಈಸ್ ದ ಲಾರ್ಜೆಸ್ಟ್ ಅಂಡ್ ಸ್ಮಾಲೆಸ್ಟ್ ಅಂತ ಹಾಕ್ಬೇಕ್ರಿ ನೀವು ಈಗ. ಲಾರ್ಜೆಸ್ಟ್ ಅಂಡ್ ಸ್ಮಾಲೆಸ್ಟ್ ಹೆಂಗ್ ಮಾಡ್ತೀರಪ್ಪ ಅಂದ್ರ ಇಲ್ಲಿ ನೋಡಿ ವ್ಯತ್ಯಾಸ ಎಷ್ಟೈತ್ರಿ? 1 ಐತಿ. ಇದ್ರದ್ದು ವ್ಯತ್ಯಾಸ 1 ಐತಿ. ಇದ್ರದ್ದು ವ್ಯತ್ಯಾಸ 1 ಐತಿ. ಬಟ್ ಇಲ್ಲಿ ಏನೋ ಚೇಂಜ್ ಆಗತೈತಿ ನೋಡ್ರಿ. ನ್ಯೂಮರೇಟರ್ ಒಳಗಡೆ ದೊಡ್ಡದು ಬಂದ್ಬಿಟ್ಟೈತಿ. ಕಂಪಾರಿಸನ್ ಮಾಡಿದ್ರೆ ನ್ಯೂಮರೇಟರ್ ಒಳಗಡೆ ಏನಾಗೈತಿ ದೊಡ್ಡದು ಬಂದ್ಬಿಟ್ಟೈತಿ. ಹಿಂಗಿದ್ದಾಗ ಏನಾಗುತ್ತಪ್ಪ ಅಂತಂದ್ರೆ ಎಲ್ಲಾ ಡಿಫ್ರೆನ್ಸ್ ಸೇಮ್ ಇದ್ದು ಇಲ್ಲಿ ಏನಾದ್ರು ನ್ಯೂಮರೇಟರ್ ಒಳಗಡೆ ದೊಡ್ಡದು ಬಂತಪ್ಪ ಅಂದ್ರ ಅದೇ ಏನಾಗಿರ್ತೈತ್ರಿ ನಮ್ದು ಇಲ್ಲಿ ದೊಡ್ಡ ಸಂಖ್ಯೆ ಆಗಿರ್ತೈತಿ. ಯಾಕಪ್ಪ ಅಂದ್ರೆ 21 ಕ್ಯಾನ್ಸಲ್ ಮಾಡ್ತೇವ್ರಿ. ಇವೆಲ್ಲ ಹೆಂಗ್ ಬರ್ತಾವ್ರಿ? ಉಲ್ಟಾ ಆಗ್ತಾವ್ ನೋಡ್ರಿ. ಇಲ್ಲಿ ಉಲ್ಟಾ ಆಗ್ತಾವ್ರಿ. ಹ್ಮ್ ಗೊತ್ತಾಯ್ತ್ರಿ. ಇದು ಗೊತ್ತಾಯ್ತ್ರಿ. ನೆಕ್ಸ್ಟ್ ಏನಪ್ಪಾ ಅಂದ್ರ ಸಣ್ಣದ ಕಂಡು ಹಿಡಿದ್ರೆ ಗೊತ್ತೈತ್ರಿ ನಿಮ್ಗೆ ಆಲ್ರೆಡಿ. ಇಲ್ಲಿ ಯಾವ್ದು ಸಣ್ಣದೈತಿ ನೋಡ್ರಿ ಅದೇ ಸಣ್ಣದಾಗಿರ್ತೈತಿ. 5/6 ಇಸ್ ದ ಸ್ಮಾಲೆಸ್ಟ್ ಆಗ್ತೈತಿ. ಇದು ಆಯ್ತ್ರಿ. ಹಂಗಂದ್ರೆ ಇದ್ರದ್ದು ಏನಾಗ್ತೈತಿ? ಇದು ನೋಡಿ ವ್ಯತ್ಯಾಸ ಎಷ್ಟೈತ್ರಿ ಇದ್ರದ್ದು? ಇದು 3 ಐತಿ. ಇಲ್ರಿ 1 ಐತಿ. ಇದು 1 ಐತಿ. ಇದನ್ನು ಎಷ್ಟೈತ್ರಿ? 1 ಐತಿ. ಹಂಗಂದ್ರೆ ಏನಾಗ್ತೈತ್ರಿ ಇಲ್ಲಿ ಲಾರ್ಜೆಸ್ಟ್ ಯಾವ್ದು ಆಗ್ತೈತ್ರಿ ಇದ್ರಾಗ? 8/5 ಆಗ್ತೈತಿ. ಓಕೆನಾ. ಸ್ಮಾಲೆಸ್ಟ್ ಯಾವ್ದು ಆಗ್ತೈತ್ರಿ? ಸ್ಮಾಲೆಸ್ಟ್ ಇವಾಗ್ಲೇ ಮಾಡಿದೇವಲ್ರಿ. ಇದ್ರ ಒಳಗಡೆ ಸ್ಮಾಲೆಸ್ಟ್ ಯಾವ್ದ್ರಿ? 6/7 ಇಸ್ ದ ಸ್ಮಾಲೆಸ್ಟ್. ಇದು ಗೊತ್ತಿರ್ಬೇಕ್ರಿ. ಇದ್ರ ಬಗ್ಗೆ ಐಡಿಯಾ ಇರಬೇಕು. ನೆಕ್ಸ್ಟ್ ಸಪೋಸ್ ಬೇರೆ ಬೇರೆ ಬಂದಿತ್ತಂದ್ರೆ ಹೆಂಗ್ ಮಾಡುದ್ರಿ ಅಂತ. 2/3, ನೆಕ್ಸ್ಟ್ 3/5, ನೆಕ್ಸ್ಟ್ 8/11, ನೆಕ್ಸ್ಟ್ 11/17 ಐತಿ. ಇದ್ರದ್ ವ್ಯತ್ಯಾಸ ಏನಾಗುತ್ತಪ್ಪ ಅಂತಂದ್ರ ಕಾಲ್ ಮಾಡಿ
ವ್ಯತ್ಯಾಸ ಏನಾಗುತ್ತಪ್ಪ ಅಂತಂದ್ರೆ ಇದು 1 ಆಗುತ್ತಾ, ಇದು ಎಷ್ಟಾಗ್ತೈತ್ರಿ, ಇದು 2 ಆಗ್ತೈತಿ. ನೆಕ್ಸ್ಟ್ ನೆಕ್ಸ್ಟ್ ಏನಾಗ್ತೈತ್ರಿ ಇದು ವ್ಯತ್ಯಾಸ, ಇದ್ರದ್ ವ್ಯತ್ಯಾಸ ಎಷ್ಟಾಗ್ತೈತ್ರಿ, ಇದು 1 ಆಯ್ತು, ಇದು 2 ಆಯ್ತು, ಇದ್ರದ್ ವ್ಯತ್ಯಾಸ ಎಷ್ಟಾಗ್ತೈತ್ರಿ, 3 ಆಗ್ತೈತಿ. ಇದ್ರ ವ್ಯತ್ಯಾಸ ಎಷ್ಟಾಗ್ತೈತ್ರಿ, ಇಲ್ಲಿ 6 ಆಗ್ತೈತಿ. ವ್ಯತ್ಯಾಸ ಎಷ್ಟ್ ಅದಾವ್ರಿ, 1 2 3, ಇಲ್ಲಿ 6 ಆಗುತ್ತಾ ಓಕೆನಾ. ಈ ತರನಾಗಿದ್ದಾಗ ಏನ್ ಮಾಡ್ಬೇಕ್ರಿ, 1 2 3 6 ಅಂತ, 1 2 3 6 ಅಂತಿದೆ ಓಕೆನಾ. ಹಿಂಗಿದ್ದಾಗ ಏನ್ ಮಾಡ್ಬೇಕಪ್ಪ, LCM ಫೈಂಡ್ ಔಟ್ ಮಾಡ್ಬೇಕು. LCM ಎಷ್ಟ್ ಆಗ್ತೈತ್ರಿ, LCM ಶಾರ್ಟ್ ಕಟ್ಸ್ ಅಲ್ಲಿ ಹೆಂಗ್ ಬರುತ್ತಪ್ಪ ಅಂದ್ರ, ಇಲ್ಲಿ ನೋಡ್ಕೋಬೇಕ್ರಿ, ಇಲ್ಲಿ 1 2 3 6 ಐತಿಲ್ರಿ, ಲಾರ್ಜೆಸ್ಟ್ ನಂಬರ್ ನ ಟಾರ್ಗೆಟ್ ಮಾಡ್ಬೇಕ್ರಿ. LCM ಅಂದಾಗ ಲಾರ್ಜೆಸ್ಟ್ ನಂಬರ್ ನ ಟಾರ್ಗೆಟ್ ಮಾಡ್ಬೇಕು. ಇವು ಏನಾದ್ರು ಇವೆಲ್ಲಾ ಟೇಬಲ್ ಅಲ್ಲಿ ಏನಾದ್ರು ಈ ನಂಬರ್ ಬರ್ತಿತ್ತಪ್ಪ ಅಂದ್ರೆ ಅದೇ ಏನಾಗಿರ್ತೈತ್ರಿ, LCM ಆಗಿರ್ತೈತಿ. 1 ಟೇಬಲ್ ಅಲ್ಲಿ 6 ಐತ್ರಿ, 2 ಟೇಬಲ್ ಅಲ್ಲಿನೂ 6 ಐತಿ, 3 ಟೇಬಲ್ ಅಲ್ಲಿನೂ 6 ಐತಿ. ಹಂಗಂದ್ರೆ ಏನಾಗ್ತದೆ ಅಂತ LCM 6 ಆಗುತ್ತಾ ಓಕೆನಾ. ಅದಾದ್ಮೇಲೆ ಏನ್ ಮಾಡ್ಬೇಕು ಗೊತ್ತೇನ್ರಿ, ಸೆಕೆಂಡ್ ಸ್ಟೆಪ್, 1 ಎಷ್ಟು ಜಾ 6 6 2 ಎಷ್ಟು ಜಾ 3 ಜಾ 6 3 ಎಷ್ಟು ಜಾ ರೀ 2 ಜಾ, ನೆಕ್ಸ್ಟ್ 6 1 ಜಾ 6 ಆಗುತ್ತಾ. ಇದಾದ್ಮೇಲೆ ಏನ್ ಮಾಡ್ಬೇಕ್ರಿ, ಈಗ ಇಲ್ಲಿ ನೋಡಿ, ಇದೆಲ್ಲ ಬರ್ಕೋತ ಕುಂದ್ರಬಾರ್ದ್ರಿ, ಇದು 12 ಆಗುತ್ತೆ. ಇದಾದ್ಮೇಲೆ ಮಲ್ಟಿಪ್ಲೈ ಮಾಡ್ರಿ, ಇದು 9 ಆಗುತ್ತಾ, ನೆಕ್ಸ್ಟ್ 16 ಆಗುತ್ತಾ, ಇದು 11 ಆಗುತ್ತಾ ಓಕೆನಾ. ಇದ್ರೊಳಗಡೆ ಲಾರ್ಜೆಸ್ಟ್ ಯಾವ್ದೈತಿ ನೋಡ್ರಿ, ಇದೇ ಏನಾಗಿರ್ತೈತ್ರಿ, ಇಲ್ಲಿ ಲಾರ್ಜೆಸ್ಟ್ ಆಗಿರ್ತೈತಿ. ಇಲ್ಲಿ ಬಂದಿರುವಂತ ಸಂಖ್ಯೆ ಲಾರ್ಜೆಸ್ಟ್ ಐತಲ್ರಿ, ಹಂಗಂದ್ರ 8/11 ಇಸ್ ದ ಲಾರ್ಜೆಸ್ಟ್. ಸ್ಮಾಲೆಸ್ಟ್ ಯಾವ್ದಾಗ್ತೈತ್ರಿ, ಇದ್ರೊಳಗಡೆ ಸ್ಮಾಲ್ ಸಂಖ್ಯೆ ಯಾವ್ದೈತ್ರಿ, 9 ಐತಿ. ಹಂಗಂದ್ರ 3/5 ಇಸ್ ದ ಸ್ಮಾಲೆಸ್ಟ್ ಆಗ್ತೈತಿ. ಇದು ಗೊತ್ತೈತೇನ್ರಿ. ಕ್ವಶನ್ಸ್ ಏನ್ ಮಾಡ್ತಾನಪ್ಪ ಅಂತಾರ, ಈ ತರ ಅರೇಂಜ್ ಮಾಡ್ತಾನ, ಈ ತರ ಕ್ವಶನ್ಸ್ ಕೊಡ್ತಾನ್ರಿ. ಬೇರೆ ಬೇರೆ ಡಿಫ್ರೆಂಟ್ ಆಗಿರುವಂತ ವ್ಯತ್ಯಾಸ ಬೇರೆ ಬೇರೆ ಆಗಿರುವಂತದನ್ನ ಕೊಡ್ತಾನ್ರಿ. ಗೊತ್ತಾಯ್ತ್ರಿ, ಇದು ಗೊತ್ತಾಯ್ತ್ರಿ. ನೆಕ್ಸ್ಟ್ ನೋಡಿ, ವಿಚ್ ಒನ್ ಇಸ್ ದ ಸ್ಮಾಲೆಸ್ಟ್ ಅಂತ ಕೇಳಕತ್ತಾನ್ರಿ. ಇಲ್ಲಿ ಏನ್ ಮಾಡ್ರಿ, ಇದ್ರ ವ್ಯತ್ಯಾಸ ಎಷ್ಟಾಗ್ತೈತಿ ನೋಡ್ರಿ, ಇದು 2 ಆಗ್ತೈತಿ. ಇದ್ರ ವ್ಯತ್ಯಾಸ ಎಷ್ಟಾಗ್ತೈತಿ, 2 ಆಗುತ್ತಾ. ಇದು 1 ಆಗುತ್ತಾ, ಇದ್ರ ವ್ಯತ್ಯಾಸ ಎಷ್ಟಾಗ್ತದ್ರಿ, 2 ಆಗುತ್ತಾ. ಇಲ್ಲಿ LCM ಏನ್ರಿ, ಹಂಗಂದ್ರ 1 ಟೇಬಲ್ ಅಲ್ಲಿ 2 ಬರ್ತಂದ್ರ LCM 2 ಐತ್ರಿ. ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈಗ ನಾನು ಏನ್ ಮಾಡ್ಬೇಕ್ರಿ, ಸೇವ್ ಮಾಡ್ಕೋಬೇಕು. ಹಂಗಂದ್ರೆ ಏನ್ ಮಾಡ್ತೀರಿ, ಇಲ್ಲಿ ಆಲ್ರೆಡಿ 2 ಐತಿ, ಬಟ್ ಇದಕ್ಕೆ ಏನ್ ಮಾಡ್ತೀರಾ ನೀವು, 2 ಇಂದ ಮಲ್ಟಿಪ್ಲೈ ಮಾಡ್ಬೇಕು. 2 ಇಂದ ಏನ್ ಮಾಡ್ರಿ, ಮಲ್ಟಿಪ್ಲೈ ಮಾಡಿದಾದ್ಮೇಲೆ ಏನ್ ಬರ್ತೈತಿ ಆನ್ಸರ್ ನಮ್ದು, ಹಾ ಬರ್ಕೋರಿ. ಈಗ ಇದು ಹತ್ರ ಸೇಮ್ ಉಳಿತೈತಿ, ಇದು ಸೇಮ್ ಉಳಿತೈತಿ. ಇದು ಎಷ್ಟ್ ಆಗ್ತೈತ್ರಿ, 6/4 ಆಗ್ತೈತಿ. 6/4 ಆಗುತ್ತಾ, ಇದು 5/7 ಆಗುತ್ತಾ, ಇದು 9/11 ಆಗುತ್ತಾ, ಇದು 11/13 ಆಗುತ್ತಾ. ವಿಚ್ ಒನ್ ಇಸ್ ದ ಸ್ಮಾಲೆಸ್ಟ್ ಅಂತ ಕೇಳಕತ್ತೇನ್ರಿ. ಸ್ಮಾಲೆಸ್ಟ್ ಅಂದ್ರೆ ಹೆಂಗ್ ಮಾಡ್ತೀರಿ, ಇಲ್ಲಿ ಸಣ್ಣದ್ ಯಾವ್ದು ಅಂದಂಗ, ಇದ್ರೊಳಗಡೆ ಸಣ್ಣದ್ ಯಾವ್ದೈತ್ರಿ, 5 ಐತಿ. ಹಂಗಂದ್ರ ಸ್ಮಾಲೆಸ್ಟ್ ಇಸ್ ದ 5/7 ಆಗುತ್ತಾ, 5/7 ಆಗುತ್ತಾ. ಗೊತ್ತಾಯ್ತ್ರಿ, ಇದು ಗೊತ್ತಾಯ್ತ್ರಿ. ನೆಕ್ಸ್ಟ್ ಫ್ರಾಕ್ಷನ್ಸ್ ಎಡಿಷನ್ ಅಂತ ಬತ್ತಪ್ಪ ಅಂದ್ರ, ಇಲ್ಲಿ ನೋಡಿ, ಇದೆಲ್ಲ ಮಲ್ಟಿಪ್ಲಿಕೇಶನ್, ಇದೆಲ್ಲ ಹೆಂಗ್ರಿ, ಇದಕ್ಕಿದು ಗುಣಾಕಾರ ಮಾಡಿ ಎಡಿಷನ್ ಮಾಡ್ಕೋತ ಕುಂದ್ರಬಾರ್ದ್ರಿ. ಇದ್ರ ಆನ್ಸರ್ ಎಷ್ಟ್ ಬರ್ತೈತಿ ಗೊತ್ತೇನ್ರಿ, 5 4/7. 5 ಇಂಟಿಜರ್ 4/7 ಬೇಕಾದ್ರೆ ನೀವು ಚೆಕ್ ಮಾಡ್ಬೋದ್ರಿ. ನಿಮ್ದು ಟ್ರೆಡಿಷನಲ್ ಮೆಥಡ್ ಇದೆಯಲ್ಲ, ಆ ತರ ಮಾಡಿ ನೋಡ್ರಿ, ಆನ್ಸರ್ ಇಷ್ಟ ಬರ್ತೈತ್ರಿ. ಇದು ಎಷ್ಟ್ ಬರ್ತದ್ರಿ, 9 ಇಂಟಿಜರ್ 5/8 ಆಗ್ತೈತಿ. 5/8 ಆಗ್ತೈತಿ. ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೋತ ಕುಂದ್ರಬಾರ್ದ್ರಿ, ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಇಷ್ಟೇ ಬರ್ತೈತ್ರಿ ಆನ್ಸರ್. ಅದೇನಾದ್ರು ಇದು ಮೈನಸ್ ಇತ್ತಾಗ ಏನ್ ಮಾಡೋಕ್ ಗೊತ್ತೇನ್ರಿ, ಇದಕ್ಕಿನ್ನ 1 ಮೈನಸ್ ಮಾಡ್ಬೇಕ್ರಿ ಇದ್ರಾಗ. ಇದು 6 ಬರುತ್ತಾ, ಇದು ಆದ್ಮೇಲೆ ಇವ್ಕರ ವ್ಯತ್ಯಾಸ ನೋಡ್ಕೋಬೇಕ್ರಿ. ಎಷ್ಟ್ ಬರ್ತೈತ್ರಿ, 3 ಬರುತ್ತಾ. 3/8 ಇದ್ರದ್ ಆನ್ಸರ್ ನೋಡ್ರಿ, ನೀವು ಚೆಕ್ ಮಾಡ್ರಿ. ಬೇಕಂದ್ರೆ ಟ್ರೆಡಿಷನಲ್ ಮೆಥಡಿಗೆ ಹೋಗಿ ಚೆಕ್ ಮಾಡ್ರಿ, ಆನ್ಸರ್ ಸೇಮ್ ಇರುತ್ತಾ. ಹಂಗಂದ್ರೆ ಏನ್ ಮಾಡ್ರಿ, ಇದ್ರಾಗ ಇದು ಒಂದು ಮೈನಸ್ ಮಾಡ್ರಿ, ಎಷ್ಟ್ ಬರ್ತೈತ್ರಿ, 5 ಬರುತ್ತಾ. ಈಗ ಇದ್ರಾಗ ಇದ್ರ ಮೈನಸ್ ಮಾಡ್ರಿ, ಎಷ್ಟ್ ಬರ್ತೈತ್ರಿ, 7 ಬರುತ್ತಾ. ಆ 7 ಇಲ್ಲಿ ಬರೀರಿ, 9 ಆಸ್ ಇಟ್ ಈಸ್ ಬರೀಬೇಕು. ಇದೇ ಇದ್ರದ್ದು ಆನ್ಸರ್ ಆಗಿರ್ತೈತಿ. ಓಕೆನಾ. ಇದು ಗೊತ್ತಾಯ್ತ್ರಿ ನಿಮ್ಗ. ಈ ರೀತಿಯಾಗಿದ್ದಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ, ಇಲ್ಲಿ ನೋಡ್ರಿ, ಇವಾಗ ಎಲ್ಲಾ ಮಾಡ್ಕೋತ ಕುಂದ್ರಬಾರ್ದ್ರಿ. ಇಲ್ಲಿ ನೋಡ್ರಿ, 5 ಮತ್ತ 7 ಮತ್ತ 3 ನ ಎಡಿಷನ್ ಮಾಡ್ಬಿಡಕ್ರಿ ಡೈರೆಕ್ಟ್. ಪ್ಲಸ್ ಇದೇನ್ ಮಾಡ್ತೀರಾ, 1/4 ಪ್ಲಸ್ 3/5 ಓಕೆನಾ. ಇದು ಎಷ್ಟಾಗ್ತೈತ್ರಿ, 10 ಪ್ಲಸ್ ಇದು ಎಷ್ಟಾಗ್ತೈತ್ರಿ, ಇದು 5 4 20. LCM ತೆಗಿಬೇಕ್ರಿ. 5 4 20 ಆಗುತ್ತಾ. 4 5 ಇಲ್ರಿ, 4 ಆಗ್ತೈತಿ. ಇವಾಗ ಏನ್ ಮಾಡ್ತೀರಾ, ಇದು 5 1 5 ಪ್ಲಸ್ 4 3 12 ಆಗ್ತೈತಿ. ಓಕೆನಾ. 10 ಪ್ಲಸ್ ಇದು ಎಷ್ಟಾಗ್ತೈತ್ರಿ, 17/20 ಆಗುತ್ತಾ. ಹಿಂಗಿದ್ರೆ ಹೆಂಗ್ ಬರಿಬೋದು ಅಂತ ಹೇಳ್ತಾರಿ ನಾನೀಗ, 10 ಇಂಟಿಜರ್ 17/20 ಆಗ್ತೈತಿ ಆನ್ಸರ್ ಇದ್ರದ್ದು. ಹಂಗಂದ್ರೆ ಏನ್ ಮಾಡ್ರಿ, ನೀವು ಇದ್ರದ್ದು ಆನ್ಸರ್ ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ಮಾಡಿ. ಓಕೆನಾ, ಕಮೆಂಟ್ ಮಾಡಿ.
ಇದು ಗೊತ್ತಾಯ್ತ್ರಿ ಇದು ಗೊತ್ತಾಯ್ತ್ರಿ. ಇದೇ ರೀತಿಯಾಗಿ ಏನ್ ಮಾಡ್ತೀವಪ್ಪ ಅಂದ್ರ ನೆಕ್ಸ್ಟ್ ದೀಸ್ ಆರ್ ದ ವೆರಿ ಯೂಸ್ಫುಲ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇದು ನಿಮ್ಗೆ ಏನಾಗುತ್ತಪ್ಪ ಅಂದ್ರ ಬೇಸಿಕ್ ನ ಸ್ಟ್ರಾಂಗ್ ಮಾಡ್ತಾ ಹೋಗ್ತೈತ್ರಿ. ಓಕೆನಾ? ಇದೇ ರೀತಿಯಾಗಿ ನಾವು ಕಂಟೆಂಟ್ ಕೊಡ್ತಾ ಹೋಗ್ತೇವಿ. ನಿಮಗೆ ನಮ್ಮ ವಿಡಿಯೋ ಏನಾದ್ರು ಇಷ್ಟ ಆಗಕತ್ತೈತಪ್ಪ ಅಂತಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಅದೇ ರೀತಿಯಾಗಿ ನಿಮಗೆ ನಮ್ಮ ವಿಡಿಯೋ ಬಗ್ಗೆ ಏನಾದ್ರು ಚೆನ್ನಾಗ್ ಒಪಿನಿಯನ್ ಅಂದ್ರೆ ಚೆನ್ನಾಗಿ ಕ್ಲಾಸ್ ಕೊಡ್ತಿದ್ದೇವಪ್ಪ ಅಂತಂದ್ರೆ ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು.